ನಮಸ್ಕಾರ ಎಲ್ಲರಿಗೂ. ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡತ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಇವತ್ತು ಎಲ್ಲ ಕೆಲಸ ಮುಗೀತು, 12 ಗಂಟೆ ಆಗಿರ್ಬೇಕು. ಈಗ ಬೆಳಗ್ಗೆ ನಾಷ್ಟ ಅದು ಎಲ್ಲ ಮುಗೀತು. ನಾಷ್ಟ ನಮ್ಮದು ಭಾಳ ಜಲ್ದಿನೇ ಆಗಿರ್ತೈತಿ. ಅಂದರೆ ಟಿಫಿನ್ ಎಲ್ಲ ಮಾಡಿ ಅವರೆಲ್ಲ ನಾಷ್ಟ ಮಾಡಿ ಹೋಗ್ತಾರಲ್ಲ, ಅವ್ರ ಜೋಡಿನ ನಾನು ನಾಷ್ಟ ಮಾಡಿಬಿಟ್ಟಿರ್ತೀನಿ. ಇವಾಗ ನಾಷ್ಟ ಮಾಡಿ ಭಾಳ ತೆಗಿತಾರೆ. ಸ್ವಲ್ಪ ಏನಾರ ಹಸು ಅದ ಹಣ್ಣು ತಿನ್ಬೇಕು ಅಂತೇಳಿ ಹಣ್ಣು ತೊಗೊಂಡು ಕೂತಿದ್ನಿ. ಸುಲ್ಕೊಂಡ ರೆಡಿ ಮಾಡ್ಕೊತೀನಿ. ಒಂದು 2 ತಾಸು ಆದಮೇಲೆ ಮೇಲೆ ಹಸು ಆಗ್ತೈತಿ, ಏನಾರು ತಿನ್ಬೇಕು ಅನ್ನಿಸ್ತಿರ್ತೈತಿ. ನಾ ಜಾಸ್ತಿ ತಿನ್ನೋದು ಚೋಡ ತಿಂತೀನಿ. ಜಾಸ್ತಿ ಚೋಡ ಇಷ್ಟ ನಂಗೆ. ಮತ್ತು ಬದ್ನಿಕಾಯಿ ಜಾಸ್ತಿನೇ ಆಗಿದ್ದು ನಮ್ಮ ಹಿತ್ತಲ್ನಾಗ. ಇವತ್ತು ಎಣ್ಗಾಯಿ ಮಾಡ್ಬೇಕಂಥೇಳಿ ಹರ್ಕೊಂಬಂದಿದ್ನಿ. ಬದ್ನಿಕಾಯಿ ಎಣ್ಗಾಯಿ ಮಾಡ್ಬೇಕತ್ತ. ಕೆಲವೊಂದು ವಿಡಿಯೋದಾಗದು ನೋಡಿರ್ಬೋದು ನೀವು. ಉತ್ತರ ಕರ್ನಾಟಕದಾಗ ಸ್ಪೆಷಲ್ ಅಂದ್ರೆ ಬದ್ನಿಕಾಯಿ ಎಣ್ಗಾಯಿ ಜೋಳದ ರೊಟ್ಟಿ ಅದ. ಬದ್ನಿಕಾಯಿ ಎಣ್ಗಾಯಿನ ಕೆಲವೊಬ್ರು ವಿಡಿಯೋನ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಿರ್ತಾರೆ. ತೀರಾ ಹೆವಿ ಹುರ್ಕೋದು ಮಸಾಲೆ ಅದೆಲ್ಲ ಮಾಡೋದು ಕೆಲವೊಬ್ರು ಹಾಗೆಲ್ಲ ತೋರಿಸ್ತಿರ್ತಾರೆ. ತೀರಾ ಏನು ಅಷ್ಟೇನು ತಲೆ ಕಡಿಸ್ಕೋ ಅವಶ್ಯಕತೆ ಇಲ್ಲ. ಪಾಪ ಗೊತ್ತಿಲ್ದವ್ರವರು ಅಯ್ಯೋ ಇದಕ್ಕಿಷ್ಟೆಲ್ಲ ಇದು ಮಾಡಬೇಕು, ಕೆಲಸ ಜಾಸ್ತಿ ಹತ್ತತಿ ಅಂತ ಮಾಡೋಕೆ ಹಿಂದೇಟು ಹಾಕ್ತಾರೆ. ನನಗೆ ಮಂಗಳೂರವ್ರನ್ನ ನನ್ನ ಫ್ರೆಂಡ್ ಒಬ್ರು ಕೇಳಿದ್ರು. ಅವ್ರಿಗೆ ಬದ್ನಿಕಾಯಿ ಎಣ್ಗಾಯಿ ಅಂದ್ರೆ ಗೊತ್ತಿಲ್ಲತ್ತ, ಮಾಡೋಂಗಿಲ್ಲ ಅಂತವ್ರ. ಅವರು ಊರ ಕಡೆ ಅವ್ರು ನಂಗೆ ಕೇಳಿರ. ನನಗೆ ಎಣ್ಗಾಯಿ ತೋರಿಸ್ತಿರ್ತಾರಲ್ರಿ, ಅದು ಮಾಡ್ಬೇಕು ಅನಿಸ್ತೈತಿ. ಆದ್ರೆ ಭಾಳ ಕಷ್ಟ ಅನ್ನಿಸ್ತೈತಿ. ಎಷ್ಟೆಲ್ಲ ಸಾಮಾನು ಇದೆಲ್ಲ ಕಷ್ಟಪಟ್ಟು ಮೆಹನತ್ ಮಾಡ್ತಿರ್ತಾರಂತ ನಾ ಹೇಳೀನಿ. ಹಾಗೇನಿಲ್ಲ, ಅಷ್ಟೆಲ್ಲ ಕಷ್ಟಪಟ್ಟು ಹಂಗೆ ಮಾಡ್ಬೇಕತ್ತೇನಿಲ್ಲ. ಈಸಿಯಾಗಿನ ಕ್ವಿಕ್ಕಾಗಿ ನಾವು ಟೇಸ್ಟಿಯಾಗಿನ ಯಾವ ಥರ ಮಾಡ್ಕೋಬಹುದು ಅಂತ ನಾನು ಇವತ್ತು ಬದ್ನಿಕಾಯಿ ಎಣ್ಗಾಯಿ ಮಾಡೋದನ್ನು ತೋರ್ಸತ್ತೀನಿ. ಅವ್ರಿಗೂ ಹೇಳಿದ್ನಿ, ನಾ ಮಾಡಿ ತೋರಿಸ್ತಾನೆ. ನಿಮ್ಗೆ ಹೇಳಿರ ಅರ್ಥ ಆಗಂಗಿಲ್ಲ. ನಾನು ಯಾವ ಥರ ಮಾಡಿ ತೋರಿಸ್ತಾನೆ ಅಪ್ಲೋಡ್ ಮಾಡಿರ್ತಾನೆ, ಅದನ್ನು ನೋಡಿರಿ ನೀವು. ನಿಮ್ಗೆ ಆಗ್ತೈತಿ, ಒಂದು ಐಡಿಯಾ ಬರ್ತೈತಿ. ಆ ಥರ ಮಾಡಿರಿ ಈಜಿಯಾಗಿನ ಅಂತ ಹೇಳಿದ್ನಿ. ಅದಟ್ಟು ಜಲ್ದಿನ ತೋರಿಸ್ರಿ ಅಂತ ಹೇಳಿದ್ರು ಅವ್ರು. ಅದು ನನಗೆ ನೆನಪ ಬರುತ್ತಾಗಿತ್ತು. ದಿನ ಆಗ್ತಾವೆ ಸಾಕಷ್ಟು ಬದ್ನಿಕಾಯಿ. ಅವು ಹಂಗೆ ಕಟ್ ಮಾಡೋದು. ನಮ್ಮ ಮನೆಯವ್ರಿಗೆ ಬದ್ನಿಕಾಯಿ ಪಲ್ಯ ಅಂದ್ರೆ ಇಷ್ಟ. ಚಪಾತಿ ಜೋಡಿ ಅದು ಇರಲೇಬೇಕು. ಹಂಗೆ ಕಟ್ ಮಾಡೋದು, ಅವ್ರಿಗೆ ಮಾಡ್ತೀವಿ. ಇವತ್ತು ಬದ್ನಿಕಾಯಿ ಎಣ್ಗಾಯಿ ಮಾಡಬೇಕು ಅಂಥೇಳಿ ಮಾಡತ್ತೀನಿ. ತೀರಾ ಮಸಾಲೆ ಅದು ಹವೀಸ್ ಕಾಳ ಅದು ಇದು ಎಲ್ಲ ಹುರ್ಕೋದು ಮಾಡೋದು, ಮಸಾಲೆ ರುಬ್ಕೋದು ಅದು ತೋರಿಸ್ತಿರ್ತಾರೆ. ಹಾಗೇನಿಲ್ಲ, ನಾವು ಆರಾಮಾಗೇನು ಮಾಡ್ಬೋದು. ಎಷ್ಟು ರುಚಿಯಾಗಿರ್ತೈತಿ, ಎಷ್ಟು ಟೇಸ್ಟಿಯಾಗಿರ್ತೈತಿ ಈ ಥರ ಮಾಡಿರ. ನಾನಿವಾಗ ಮಾಡಿ ತೋರಿಸ್ತೇನೆ. ಎಳೆಯುವ ಮುಳಗಾಯಿ ಬದ್ನಿಕಾಯಿ ತಂದು ಹಚ್ಚಿದ್ದೀವಿ ನಾವು. ಮುಳಗಾಯಿ ಬದ್ನಿಕಾಯಿ ಚಲೋ ಆಗ್ತೈತಿ ಪಲ್ಯ. ಆ ಪಲ್ಯ ಮಾಡ್ರಿ ಬದ್ನಿಕಾಯಿ ಮಾಡೋರು ಇದನ್ನಂದ್ರೆ. ಕೆಲವೊಂದು ಬದ್ನಿಕಾಯಿ ಒಂದೊಂದು ಥರ ಬೇರೆ ಜಾತಿ ಇರ್ತಾವೆ. ಭಾಳ ಜಲ್ದಿನ ಹಣ್ಣು ಆಗಿಬಿಡ್ತೈತಿ. ಸ್ವಲ್ಪ ಬಿರ್ಸಿಂಗ್ ಮೇಲಿದ್ರೆ ಬದ್ನಿಕಾಯಿ ಪಲ್ಯ ಚಲೋ. ಅದಕ್ಕೆ ಮುಳಗಾಯಿ ಬದ್ನಿಕಾಯಿ ಏನು ಸಣ್ಣ ಎಳೆವಾಗಿದ್ದು ಅವನ್ನ ಹರ್ಕೊಂಬಂದು ಇಟ್ಟನು. ಈಗ ಬದ್ನಿಕಾಯಿ ಎಣ್ಗಾಯಿ ಮಾಡೋದನ್ನು ತೋರಿಸ್ತಾನು. ಭಾಳ ಈಜಿಯಾಗೇನ ಮಾಡ್ಕೋಬೋದು ಟೇಸ್ಟಿಯಾಗಿ. ಪಟ್ ಅಂತೇಳಿ ಮಿಕ್ಸರ್ಗೆಲ್ಲ ಹಾಕೊಂಡು ರೆಡಿ ಮಾಡಿ ರುಬ್ಕೊಂಡು ಮಾಡ್ಕೋಬೋದು. ಬರದೇ ಇರೋರು ಇದನ್ನು ಟ್ರೈ ಮಾಡಿರಿ, ಬರ್ತೈತಿ. ಏನು ಅಷ್ಟೇನು ಕಷ್ಟ ಅಲ್ಲ. ಮತ್ತು ಇನ್ನೂ ಬ್ಯಾಸ್ಗಿನ ಚಲೋ ಆಗಿಲ್ಲ ನೋಡ್ರಿ, ಎಷ್ಟು ಝಳ ಆಗ್ತೈತಿ. ಇನ್ನು ಏಪ್ರಿಲ್ ಮೇ ಇನ್ನೂ ಬಂದಿಲ್ಲ. ಈಗ ಜಸ್ಟ್ ಫೆಬ್ರವರಿ ಬಂದೈತಿ, ಆದರೂ ಇಷ್ಟು ಶೆಕೆ ಆಗಾಕತ್ತೈತಿ ಫೆಬ್ರವರಿಯಾಗಿನ. ನನಗಂತರೂ ಚಳಿ ಮತ್ತು ಮಳೆ ಎಷ್ಟಿದ್ರು ಏನೂ ಅನ್ಸಂಗಿಲ್ಲ. ಒಂದು ಸ್ವಲ್ಪ ಶೆಕೆ ಆದರೂ ನಂಗೆ ಸುಸ್ತಾಗ್ತೈತಿ, ತಡ್ಕೊಳಕ್ಕೆ ಆಗಲ್ಲ. ಅಷ್ಟು ಝಳ ಸುರಿತೈತಿ ನನಗೆ. ಅಷ್ಟು ಒಂಥರ ಯಾವಾಗ ಇನ್ನೊಂದು 2-3 ತಿಂಗಳು ಕಳೀತೈತಿ ಅಂತೇಳಿ ವೇಟ್ ಮಾಡತ್ತೀನಿ. ಈಗ ಈ ಸಿಕ್ಕಾಪಟ್ಟೆ ಶೆಕೆ ಆಗತ್ತೈತಿ ನನಗೆ. ನೀವು ನೋಡಾಕ್ತಿರ್ಬೇಕು. ಕಿಚನಾಗ ನಿಂತು ಅಡುಗೆ ಮಾಡೋಕೆ ಆಗಂಗಿಲ್ಲ, ಹಂಗಾಗಿಬಿಡ್ತೈತಿ. ಬರೀ ಈಗ ಬದ್ನಿಕಾಯಿ ಎಣ್ಗಾಯಿ ಮಾಡೋದನ್ನು ತೋರಿಸ್ತಾನು. ಕ್ವಿಕ್ಕಾಗಿನ ನಾವು ಮಾಡ್ಕೋಬೋದು ಟೇಸ್ಟಿಯಾಗಿ. ತೋರಿಸ್ತೀನಿ. ಇವಾಗ ರೆಡಿ ಮಾಡಿಟ್ಟಾನೆಲ್ಲ ಪಟ ಮಿಕ್ಸರ್ಗೆ ಹಾಕೋದು, ಒಗ್ಗರಣೆ ಹಾಕೋದು ಇಷ್ಟ. ಮುಳಗಾಯಿ ಬದ್ನಿಕಾಯಿ ಅಂತಾರಲ್ಲ, ಅಂಥವನ್ನ ತಂದು ಹಚ್ಚಿದ್ದೀವಿ. ಇವು ಮುಳಗಾಯಿ ಬದ್ನಿಕಾಯಿ. ಬಿಳಿಗೆರಿವ ಕರಿ ಬದ್ನಿಕಾಯಿ ಮತ್ತು ಈ ಥರ ಮುಳಗಾಯಿ ಒಂದೊಂದು ಜಾತಿ ಇರ್ತಾವೆ. ಬದ್ನಿಕಾಯಿ ಒಳಗನ ಭಾಳಷ್ಟು ಅದಾವು. ಉತ್ತರ ಕರ್ನಾಟಕದಾಗ ಹೆಚ್ಚಾಗಿ ನಡೆಯುವಂದ್ರೆ ನಮ್ಮ ಸೈಡ್ ಅಂತೂ ಇವು ಜಾಸ್ತಿನ ಮುಳಗಾಯಿ ಬದ್ನಿಕಾಯಿ. ಮತ್ತು ಅವಾಗೆಲ್ಲ ಏನು ಮಾಡ್ತೀರಂದ್ರೆ ಮುಳ ತೆಗಿಲಾರ್ದ ಯೂಸ್ ಮಾಡ್ತಿದ್ರತ್ತ, ರುಚಿ ಆಕೈತೆ ಅಂತ. ಈಗ ಹಾಗೆಲ್ಲ ಇಲ್ಲ. ಮತ್ತು ನಾನು ಮಿಕ್ಸಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ, ಟೊಮೆಟೊ, ಕೊಬ್ಬರಿ, ಶೇಂಗಾ, ಹಸಿಮೆಣ್ಸಿನ್ಕಾಯಿ ಮತ್ತು ಮಸಾಲೆ ಎಲ್ಲನೂ ಸೇರಿಸಿನ ನಾನು ರುಬ್ಕೊಳತ್ತೀನಿ. ಬೆಳ್ಳುಳ್ಳಿ ಸಪ್ರೇಟ್ ಮಾಡೋದು, ಸುಟ್ಟು ಮಿಕ್ಸರ್ಗೆ ಹಾಕೋದು ಹಾಗೆಲ್ಲ ಏನೂ ಮಾಡಿಲ್ಲ ನಾನು. ಪ್ರತಿಯೊಂದು ಎಲ್ಲ ಒಮ್ಮೆನೇ ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟೇನಿ. ಈ ಥರ ಮಾಡಿರಿ ಅಂದರೆ ನಿಮಗೆ ಈಜಿನೂ ಆಗ್ತೈತಿ. ಯಾರು ಬರೋಂಗಿಲ್ಲ, ನಮಗೆ ಗೊತ್ತಿಲ್ಲ, ಭಾಳ ಮೆಹನತ್ ಮಾಡಬೇಕು, ಇಷ್ಟೆಲ್ಲ ತುಂಬೋದಿರ್ತೈತಿ, ಹಿಂಗೆ ಅನ್ಕೋತಿರ್ತಿರಲ್ಲ, ಏನೂ ಇದು ಮಾಡಬೇಡ್ರಿ. ಹುಣ್ಸಿನ ಹಣ್ಣು ತಿನ್ನೋರು ಇದ್ರಿಂದ ಸ್ವಲ್ಪ ಹುಣ್ಸಿನ ಹುಳಿನೂ ಹಾಕ್ಬೋದು.
ಬೆಲ್ಲ, ಹುಣಸಿನ ಹಣ್ಣು, ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಪ್ರತಿಯೊಂದು ನಾನು ಮಿಕ್ಸರ್ಗೆ ಹಾಕಿರ್ತೀನಿ. ಒಗ್ಗರಣೆ ಒಳಗೆ ಏನು ಬಾಕಿ ಹಾಕೋದಂತ್ರ ಏನೂ ಇಟ್ಕೊಂಡೇ ಇರೋಂಗಿಲ್ಲ. ಮತ್ತು ಗರಂ ಮಸಾಲ ಮಿಕ್ಸರ್ಗೆ ಹಾಕೋ ಮುಂದೆನ ಅರಿಶಿಣದ ಪುಡಿ, ಉಪ್ಪು, ಒಂಚೂರು ಬೆಲ್ಲ, ಒಂಚೂರು ಹುಣಸಿನ ಹಣ್ಣು ಈ ಥರ ಎಲ್ಲ ಹಾಕ್ಕೊಂಡು ಒಟ್ಟಿಗೆ ನೀವು ರುಬ್ಕೊಂಬಿಟ್ರಿ ಅಂದ್ರೆ ಸಿದ್ಧ ನೀವು ತುಂಬಿ ಒಗ್ಗರಣೆ ಹಾಕಿಬಿಡ್ಬೋದು. ಕೆಲವೊಬ್ರು ಮಸಾಲಿನ ಹಂಗೆ ಹಾಕಿ ಕುದಿಸಿ ಅದರೊಳಗೆ ಬದ್ನಿಕಾಯಿ ಒಗಿತಾರೆ. ಈ ಥರ ತುಂಬಿ ಹಾಕೊಂಡ್ರೆ ಒಂದು ಸ್ವಲ್ಪ ಹೀರ್ಕೋತೈತಿ ಅದ ಮಸಾಲೆ, ಟೇಸ್ಟ್ ಆಗ್ತೈತಿ ಬದ್ನಿಕಾಯಿ. ಇದು ಜೋಳದ ರೊಟ್ಟಿ ಜೋಡಿ ಅಂತೂ ಇಷ್ಟು ಮಸ್ತ್ ಆಗಿರ್ತೈತಿ, ಹೇಳಕ್ಕೆ ಬೇಡದ. ಅನ್ನ ಜೋಳದ ರೊಟ್ಟಿ ಜೋಡಿ ಇದ್ರದ್ದು ಕಾಂಬಿನೇಷನ್ನ ಜೋಳದ ರೊಟ್ಟಿ ಅಂತ ಹೇಳ್ಬೋದು. ಜೋಳದ ರೊಟ್ಟಿ ಜೋಡಿ ಭಾರಿ ಆಗಿರ್ತೈತಿ ಇದು. ನಾನು ಹೇಳಿದ್ನಲ್ಲ ಅವಾಗೆಲ್ಲ ಮುಳ್ಳನ್ನು ತೆಗಿತಿರ್ಲಿಲ್ಲ ಅಂತ, ಮುಳುಗಾಯಿ ಬದ್ನಿಕಾಯಿ ಅಂಥೇಳಿ ಮುಳ್ಳು ಸಮೇತನ ಉದ್ದ ಈ ಥರ ಹಿಂಗೆ ಅಡ್ಡ ಕಟ್ ಮಾಡಿ ಒಗ್ಗರ್ನಿಗೆ ಹಾಕ್ತಿದ್ರು ಅಂತ ಹೇಳ್ತಿದ್ರು. ಇವಾಗ ಒಂದು ಸಣ್ಣ ಮುಳ್ಳು ಏನಾದರೂ ಹೊಟ್ಟೆ ಒಳಗೆ ಹೋದ್ರೂ ಅದೇನಾಗ್ತತಿ ಏನೋ ಗೊತ್ತಿಲ್ಲ, ಆಪ್ರೇಷನ್ ಅಂತಲೇ ನಿಂದಿರ್ತಾರೆ ಈಗಿನ ಡಾಕ್ಟ್ರುಗಳೂ. ಸಣ್ಣ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಇದು ಸರಿಯಲ್ಲ. ಆವಾಗಿನ ಕಾಲನ ಬೇರೆ ಇತ್ತು. ಆವಾಗ ತಿನ್ನೋರು ಗಟ್ಟಿರ್ತಿದ್ರು, ಎಲ್ಲ ಜೀರ್ಣ ಇದು ಮಾಡ್ಕೋತಿದ್ರು. ಇವಾಗ ಭಾಳ ಸೂಕ್ಷ್ಮನ ಆಗಿಬಿಟ್ಟೈತೆ ಕಾಲ, ಮಕ್ಕಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ. ಅದಕ್ಕೆ ನಾನು ಪ್ರತಿಯೊಂದು ಇವಂತರೂ ಸಿಕ್ಕಾಪಟ್ಟೆ ಮುಳ್ಳದಾವು. ಹರಿಬೇಕಾಗಿದ್ರೂ ನನಗೆ ಎಷ್ಟು ಕೈಗೆಲ್ಲ ಚುಚ್ಕೊಂಡಿದ್ದು ಅಂದ್ರೆ ಗೊತ್ತಾಗುವ ತೆಗಿತು, ಅಷ್ಟು ಎಲ್ಲೆಲ್ಲಿ ಚುಚ್ಚಾವತ್ತೇಳಿ ಪೇನ್ ಆಗಾಕತ್ತಿತ್ತು. ಆರಾಮಾಗಿ ನೋಡಿ ತೆಗೆದು ಸಣ್ಣ ಮುಳ್ಳ ಎಲಿಗೆಲ್ಲನೂ ಮುಳ್ಳಾಗ್ಬಿಟ್ಟಾವು. ತೆಗಿಯಾಕ ಹರ್ಕೊಂಬಂದು ಒಂದು ಸ್ವಲ್ಪ ಇದು ಆಗಾಕತ್ತಿತ್ತು. ಆದರೂ ಆ ಹಚ್ಚೈದಾಗಿಂತ್ರ ಪಲ್ಯದ ಪುರ್ತಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕಿರ್ತಾವೆ. ಕಿಚನ್ ಗಾರ್ಡನಕ್ಕೆ ಅಡುಗೆ ಮನೆಗೆ ಎಷ್ಟು ಬೇಕಲ್ಲ ಅಷ್ಟು ಆಗಿರ್ತಾವೆ, ಅಷ್ಟಾದ್ರೆ ಸಾಕು ಅಂಥೇಳಿ. ನಮ್ಮ ಮನೆಯವ್ರಿಗೆ ಬದ್ನಿಕಾಯಿ ಪಲ್ಯ ಎಷ್ಟು ದಿನ ಮಾಡಿದರೂ ಅವ್ರಿಗೆ ಬೇಸರನಾಗಂಗಿಲ್ಲ. ನಾವು ಒಂದೊಂದು ಪಲ್ಯನ ಒಂದು 2-3 ಸತಿ ವಾರದಾಗ ತಿಂದೀವಿ ಅಂದ್ರೆ ಅದು ನಮಗೆ ಒಲ್ಲೆ ಅನ್ನಿಸ್ಬಿಡ್ತೈತಿ. ಆದ್ರೆ ನಮ್ಮ ಮನೆಯವ್ರಿಗೆ ಏನೂ ಗೊತ್ತಿಲ್ಲ, ಬದ್ನಿಕಾಯಿನ ದಿನ ಮಾಡಿದರೂ ಅವ್ರಿಗೆ ಬೇಸರ ಆಗಂಗಿಲ್ಲ, ಅದು ಅವ್ರಿಗೆ ಫೇವ್ರೇಟನ. ಮೊಸರು ಮತ್ತು ಬದ್ನಿಕಾಯಿ ಚಪಾತಿ ಜಾಸ್ತಿ ಇಷ್ಟಪಡ್ತಾರೆ. ಮತ್ತು ಚಲೋ ಆಗಿರ್ಬೇಕು, ಅದು ಬಾಯಾಗ ತಿನ್ನಕ್ಕೆ ಮಸ್ತಾಗಿರ್ಬೇಕು ಅಂದ್ರೆ ಇಷ್ಟಪಟ್ಟು ತಿಂತಾರೆ. ಒಂದು ಚೂರು ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ತಿನ್ನಂಗಿಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಅದು ಎಷ್ಟು ಇರ್ತೈತಿ ಅಷ್ಟು ಹಂಗೆ ಮಾಡ್ತಾರೆ. ಅದಕ್ಕೆ ನಾನು ಯಾವುದೇ ಪಲ್ಯ ಮಾಡ್ಬೇಕಾದ್ರೂ ಭಾಳ ನಾವು ಹುಷಾರ್ಲಿಂದ ಮಾಡಿರ್ತೀನಿ. ಒಂದಿಟ್ಟು ಉಪ್ಪು ಹೆಚ್ಚಬಾರ್ದು, ಖಾರ ಹೆಚ್ಚಬಾರ್ದು ಅಂತೇಳಿ. ನಾನು ಹೇಳಿದ್ನಲ್ಲ, ಒಬ್ಬರು ನನ್ನ ಫ್ರೆಂಡ ಅವ್ರು ಕೇಳಾತಿದ್ರು. ಅವ್ರಿಗೆ ನಮ್ಮ ಕಡೆ ಅಡುಗೆ ಗೊತ್ತಿರಂಗಿಲ್ಲ. ಮಂಗಳೂರವ್ರಿಗಂತೂ ಜಾಸ್ತಿ ನಮ್ಮ ಅಡುಗೆ ಅಂದ್ರೆ ಅವ್ರಿಗೆ ಮಾಡೋಕ್ಕೂ ಬರೋಂಗಿಲ್ಲ ಮತ್ತು ತಿನ್ನೋಕ್ಕೂ ಇಷ್ಟ ಆಗ್ತೈತಿಲ್ಲ ಗೊತ್ತಿಲ್ಲ. ಆ ಕಡೆ ಅಡುಗೆ ನಮಗೆ ಮಾಡೋಕ್ಕೆ ಬರ್ತಿರಂಗಿಲ್ಲ. ಹಿಂಗನ ಕೆಲವೊಂದು ಸಾಮಗ್ರಿಗಳನ್ನ ನಾನು ಮಂಗಳೂರು ಮೂಡುಬಿದ್ರೆ ಮಾರ್ಕೆಟ್ ಒಳಗೆಲ್ಲ ನೋಡೀನಿ. ಅಡುಗೆ ಮನೆ ವಸ್ತುಗಳಂತವ ನಮಗೆ ಗೊತ್ತೇ ಇಲ್ಲ, ಇವು ಹೆಂಗೆ ಯೂಸ್ ಮಾಡ್ತಾರೋ ಅಂತ ನಾ ಕೇಳಾತಿದ್ನಿ. ಅವರು ಪ್ರತಿದಿನ ಅಡುಗೆ ಮನೆಯೊಳಗೆ ಬಳಸುವಂಥ ಸಾಮಾನುಗಳು, ಅವ್ರು ಅಕ್ಕಿನ ಜಾಸ್ತಿ ಬಳಸ್ತಾರೆ. ಅದರಿಂದ ಕಡುಬು ಅವು ಏನೇನೇನೋ ಸಾಮಾನುಗಳಿದ್ದು ಅದನ್ನ ನೋಡಿ ನನಗೆ ಒಂದು ಅಜೀಬ್ ಅನ್ಸಾತಿತ್ತು. ಇದು ಹೆಂಗೆ ಮಾಡ್ತಾರೆ, ಇದನ್ನ ಯಾವ ಥರ ಮಾಡ್ಬೋದು, ನಾ ತೊಗೊಲೇನ ಟ್ರೈ ಮಾಡ್ಲೇನ ಈ ಥರ ಎಲ್ಲ ಅನ್ಸಕತ್ತಿತ್ತು. ಹಂಗೆ ನಮ್ಮ ಅಡುಗೆ ಅವ್ರಿಗೆ ಆಶ್ಚರ್ಯ ಅನ್ನಿಸ್ತೈತಿ. ನಾನು ಹೇಳಿರೋ ಹಂಗೆ ಅವರು ನೀವು ಹೆಂಗೆ ಮಾಡ್ತೀರಿ, ನಾ ಭಾಳಷ್ಟು ಕೇಳೀನಿ ಎಣ್ಗಾಯಿ ಅಂತೀರಿ, ಹಂಗಂದ್ರೆ ಏನು, ಅದು ಯಾವ ಥರ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಈ ಥರ ಎಲ್ಲ ಕೇಳಾಕತ್ತಿದ್ರು ಅವ್ರು. ಆಯಿತು, ನಾನು ಒಂದು ಸಲ ಮಾಡಿ ತೋರಿಸ್ತೀನಿ ಅಂತೀನಿ. ಅವ್ರಿಗೆ ಗೊತ್ತೈತಿ, ಪರಿಚಯ ಆಗಿರ್ತೀವಿ, ಭೇಟಿ ಆದಾಗ ಭಾಳಷ್ಟು ವಿಷಯಗಳನ್ನ ಶೇರ್ನು ಮಾಡ್ಕೊಂಡಿರ್ತೀವಿ, ನಮ್ಮ ಅಡುಗೆ ಮತ್ತು ಅವ್ರ ಅಡುಗೆ ಏನು ಅಂತ ಅಂಥೇಳಿ. ಅದೇ ಇದು ಭಾಳ ಕಷ್ಟ ಐತಿ ಎಲ್ಲ ತೋರಿಸೋದನ್ನು ನೋಡಿ. ಅದು ಏನಿಲ್ಲ, ನೀವು ಇದೇ ಥರ ಫಿಶ್ ಮಾಡ್ತೀರಿ, ನಾವು ಬದ್ನಿಕಾಯಿ ಎಣ್ಗಾಯಿ ಮಾಡ್ತೀವಿ ಅಂತ ಹೇಳತ್ತಿದ್ನಿ. ನಿಜ, ಅವರ ಫಿಶನ್ನು ಜಾಸ್ತಿ ಉಪಯೋಗಿಸ್ತಾರೆ. ಸಮುದ್ರದ ಏರಿಯಾ ಆಗ್ತೈತಿಲ್ಲ ಆ ಕಡೆ ಎಲ್ಲ ಜಾಸ್ತಿ ತಿಂತಾರತ್ತ ಫಿಶನ್ನು. ಫಿಶ್ ಒಳಗೆ ವೆರೈಟಿ ಮಾಡ್ತಾರಂತ. ಅದಕ್ಕೆ ನೀವು ಯಾವ ಥರ ಫಿಶನ್ನು ಮಾಡ್ಕೋತೀರಲ್ಲ ಹಂಗನ ಇದು ಮಸಾಲೆ, ಅದು ಮಸಾಲೆದು ಹೇಳಿದ ತಕ್ಷಣ ಅವ್ರು ಹೌದು ನಾವು ಫಿಶಿಗೆಲ್ಲ ಹಿಂಗೆ ಮಾಡ್ಕೊಂಡಿರ್ತೀವಿ ಅಂತ ಹೇಳತ್ತಿದ್ರು. ಅದನ್ನು ನಾನು ಈಜಿ ಆಗೋ ಥರನ ಮಾಡಿರ್ತಾನೆ ನೋಡ್ರಿ ಅಂತ ಹೇಳಿದ್ನಿ. ಈ ಥರನ ನಾನು ಯಾವಾಗಲೂ ಇದೇ ಥರನ ಮಾಡ್ತಾನೆ. ತೀರಾ ಏನು ಅಷ್ಟೊಂದು ತಲೆ ಕಡಿಸ್ಕೊಳ್ಳೋದು ಅಂತ ಅದೇನಿರಂಗಿಲ್ಲ. ಇದೇ ಸೇಮನ್ನು ನೀವು ಹೀರೆಕಾಯಿನೂ ಮಾಡ್ಬೋದು, ಬದ್ನಿಕಾಯಿನೂ ಎಣ್ಗಾಯಿ ಮಾಡ್ಬೋದು. ನೋಡಿರಿ, ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೀನಿ. ನಾ ಎಣ್ಣೆ ಒಳಗೆ ಏನೂ ಹಾಕಿಲ್ಲ, ಬೆಳ್ಳುಳ್ಳಿ ಕರಿಬೇವು ಏನೂ ಹಾಕಿಲ್ಲ. ಯಾಕಂದ್ರೆ ನಾ ರುಬ್ಬೋವಾಗನ ಎಲ್ಲನೂ ಸಾಮಾನು ಹಾಕಿದ್ನಿ, ಏನೂ ಬಿಡಲಾರ್ದ. ಇದಕ್ಕೆ ಏನು ಬೇಕಾಗ್ತೈತಿಲ್ಲ ಅದನ್ನೆಲ್ಲನೂ ಹಾಕಿಬಿಟ್ಟು ರುಬ್ಕೊಂಡಿದ್ನಿ. ಸೀದಾ ಎಣ್ಣೆ ಒಗ್ಗರ್ನಿಗೆ ಹಾಕಿದ್ನಿ. ಎಣ್ಣೆ ಇದನ್ನೆಲ್ಲ ತುಂಬ್ಕೊಂಡು ಎಣ್ಣೆ ಒಳಗೆ ಹಾಕೀನಿ. ಬೇಕಿದ್ರೆ ನೀವು ಮೇಲೆ ಕೊತ್ತಂಬರಿನ ಹಾಕ್ಕೋಬೋದು. ಮತ್ತು ರುಬ್ಬಿರುವಂಥ ಮಸಾಲೆ ಜಾರ್ ಒಳಗನ ಸ್ವಲ್ಪ ನೀರು ಹಾಕಿ
ಹಾಕ್ಕೊಂಬಿಟ್ನಿ ಅಂದ್ರೆ ಅದು ಕರೆಕ್ಟ್ ಆಗ್ತೈತಿ. ಒಂಚೂರು ಎಣ್ಣೆ ಒಳಗೆ ಈ ಥರ ಮಾಡ್ಕೊಂಡ್ರೆ ಮೇಲೆ ಕೆಳಗೆ ಮತ್ತು ಹಾಕಿದ್ದ ಗಜ್ಜಿಗೆನ ತೀರ ತಿರುವಾಡಕ್ಕೆ ಹೋಗ್ಬೇಡ್ರಿ, ಅದು ತುಂಬಿರೋದೆಲ್ಲ ಬಿಚ್ಕೊತೈತಿ. ಒಂಚೂರು ಇದೇ ಥರನ ಮಾಡ್ಕೊಂಡು ನೀರು ಹಾಕ್ಕೊಂಬಿಟ್ರೆ ಅಂದ್ರೆ ಅದು ಪರ್ಫೆಕ್ಟಾಗಿ ಇರ್ತೈತಿ. ನೋಡಾತಿರ್ಬೇಕು ನಾವು ಒಂದಿಟ್ಟು ತುಂಬ ಬಿಟ್ಟಿಲ್ಲ, ತುಂಬ ಮುಳ್ಳಿರುವಂಥದ್ದನ್ನೆಲ್ಲ ತೆಗೆದುಬಿಟ್ಟೇನಿ. ತೆಗೆದು ಒಂಚೂರು ಎಣ್ಣೆ ಜಾಸ್ತಿ ಆಯ್ತಂದ್ರೆ ಚಲೋ ಆಗ್ತೈತಿ, ಟೇಸ್ಟ್ ಆಗ್ತೈತಿ. ಎಲ್ಲದಕ್ಕೂ ಎಣ್ಣೆ ಏನು ಜಾಸ್ತಿ ಹಾಕೋಂಗಿಲ್ಲ. ಈ ಥರದ್ದು ಏನಾದರೂ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ಒಂಚೂರು ಅದ್ರ ತಕ್ಕಂಗೆ ಎಣ್ಣೆ ಹಾಕಿರೇನ ಅದು ಚಲೋ ಆಕ್ಕೈತಿ. ಅದು ಎಣ್ಗಾಯಿ ಅಂತ ಅದಕ್ಕನ ಅಂತಾರೆ. ಈಗ ರುಬ್ಬಿರುವಂಥ ಜಾರೊಳಗನ ನಾನು ನೀರು ಹಾಕ್ಕೊಂಡು ಹಾಕ್ಕೊಂಡು ಎಷ್ಟು ಬೇಕೋ ನಿಮಗೆ ನೀರು ತೀರಾ ಅಳ್ಕ ಆಗಬಾರ್ದಿದ, ತೀರಾ ಗಟ್ಟಿನೂ ಆಗಬಾರ್ದು. ಅದಕ್ಕೆ ಉಪ್ಪು ಖಾರ ಎಲ್ಲನೂ ಹಾಕಿರ್ತೀವಿ ನಾವು ರುಬ್ಕೋಬೇಕಾದ್ರೆ. ಬರೀ ತುಂಬೋದು ಈ ಥರ ಎಣ್ಣೆ ಒಳಗೆ ಒಗ್ಗರಣೆ ಹಾಕೋದು ಇಷ್ಟ ಮಾಡಿರ್ತೀನಿ ನಾನು. ನೀರು ತೀರಾ ತಿಳುವೂ ಮಾಡ್ಕೋಬೇಡ್ರಿ, ಚಲೋ ಆಗಂಗಿಲ್ಲ. ನಿಮಗೆ ಹಂಗೇನಾರು ಭಾಳ ತಿಳು ಅಥವಾ ಅನಿಸಿತರ ಬೈ ಮಿಸ್ಟೇಕಾಗಿ ನೀರು ಜಾಸ್ತಿ ಅದು ಅಂದ್ರೆ ಒಂಚೂರು ಜೋಳದ ಹಿಟ್ಟನ್ನು ನೀರೊಳಗೆ ಕಲಿಸ್ಬಿಟ್ಟು ಹಾಕಿರಿ. ಆಮೇಲೆ ನಾನು ಸಾಯಂಕಾಲ ಸಂಜೆ ರಾತ್ರಿದ ನೈಟ್ ರೂಟೀನನ್ನು ಸ್ಟಾರ್ಟ್ ಮಾಡೀನಿ. ನಾವು ಎಷ್ಟೇ ಗಡಬಡೆ ಬೀಜಿ ಇದ್ರೂ ನಮ್ಮ ಕೇರನ್ನು ಮಾಡ್ಕೋಬೇಕಾಗ್ತೈತಿ. ನಾನು ಪ್ರತಿದಿನ ರಾತ್ರಿ ಫೇಶನ್ನು ವಾಶ್ ಮಾಡ್ಕೊಂಡು ಬಾಡಿ ಲೋಷನ್ನು ಅಥವಾ ನೈಟ್ ಕ್ರೀಮು ಏನಾದರೂ ಒಂದು ಹಚ್ಕೊಂಡು ಅಪ್ಲೈ ಮಾಡ್ಕೊಂಡು ಮಲ್ಕೊಂಡೀವಿ ಅಂದ್ರೆ ನಮ್ಮ ಸ್ಕಿನ್ನ ಹಾಳಾಗಂಗಿಲ್ಲ, ಚಲೋ ಇರ್ತೈತಿ. ಇದನ್ನು ಮಾತ್ರ ಮರಿಬಾರ್ದು. ನಾವು ಹೆಣ್ಮಕ್ಳು ಇಡೀ ದಿನ ಕೆಲಸದೊಳಗೆ ನಮ್ದನ್ನು ನಾವು ಕೇರ್ ಮಾಡ್ಕೋದನ್ನು ಮರಿಬಾರ್ದು. ರಾತ್ರಿ ಮಲ್ಕೊಂಬಂದು ಮಾತ್ರ ಇದನ್ನು ತಪ್ಸಂಗಿಲ್ಲ. ನೈಟ್ ರೂಟೀನ್ ನೈಟ್ ಕೇರ್ ಇದನ್ನು ನಾನು ಸ್ಕಿನ್ ಕೇರ್ ಮಾಡ್ಕೊಂಡನ ಮಲ್ಕೋತನು. ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತು ಏನಂತ ನೀವು ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ. ನೀವು ಲೋಗರ್ಗಳಿಗೆ ಸಪೋರ್ಟ್ ಮಾಡಿರಿ. ಸ್ಕಿನ್ ಕೇರ್ ಅಂದ್ರೆ ಏನಿಲ್ಲ, ಫೇಸ್ ವಾಶ್ ಹಚ್ಕೋರಿ. ನಿಮ್ಮ ಫೇಸ್ ವಾಶ್ ಇಲ್ಲ ಅಂದ್ರೆ ಸೋಪ್ ಅಂದ್ರೆ ಹಚ್ಕೋರಿ. ಅಂದ್ರೆ ಮುಖ ತೊಳ್ಕೊಂಡು ಬಾಡಿ ಲೋಷನ್ ಅಥವಾ ಯಾವುದೇ ನೀವು ನೈಟ್ ಕ್ರೀಮನ್ನು ಹಚ್ಕೊಂಡು ಅಲೆವೇರಾ ಜೆಲ್ ಇದ್ರೆ ಜೆಲ್ ಹಚ್ಕೋರಿ. ಹಚ್ಕೊಂಡು ಏನೂ ಇಲ್ಲ ಅಂದರೆ ನೀವು ಕೊಬ್ಬರಿ ಎಣ್ಣೆ ಅಂದ್ರೆ ನಾವು ಮಸಾಜ್ ಮಾಡ್ಕೋಬೋದು. ಇಷ್ಟನ್ನು ಮಲ್ಕೊಂಡ್ರೆ ಅಂದ್ರೆ ಇಡೀ ರಾತ್ರಿ ನಾವು ಮಲ್ಕೊಂಡಿರ್ತೀವಲ್ಲ ಆವಾಗ ನಮ್ಮ ಸ್ಕಿನ್ನ ಇನ್ನಷ್ಟು ನಮ್ಗೆ ಬೆಳಗ್ಗೆ ಆಗೋಷ್ಟ್ರಾಗ ಹೈಲೈಟ್ ಆಗಿರ್ತೈತಿ, ಚಲೋ ಕಾಣ್ತಿರ್ತೈತಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.